ಕೇರಳದ ವಯನಾಡಿನ ಮೀನಾಕ್ಷಿ ಸೇತುವೆ ಬಳಿ ಅದು ಕೂಡ ಚೂರಲ್ಮಲ ಮುಂಬೈ ಏನು ಬೆಪ್ಪಾಡಿಯಲ್ಲಿದೆ. ಈ ಬೆಪ್ಪಾಡಿ ಮತ್ತು ಚೂರಲ್ಮಲ ಈ ಒಂದು ಮಾರ್ಗ ಮಧ್ಯೆ ಬರುವಂತಹ ಸೇತುವೆ ಬಳಿ ಏನು ಮಣ್ಣು ಕುಸಿದು ಸುಮಾರು 5 ಮೃತಪಟ್ಟಿದ್ದಾರೆ. ಈ ಒಂದು ಘಟನೆಯನ್ನು ಕಂಡುಹಿಡಿದಂತಹ ಪ್ರತ್ಯಕ್ಷದರ್ಶಿ ಅಂದರೆ ಆ ಒಂದು ಸೇತುವೆ ಮುಂಭಾಗದಲ್ಲಿ ಇರುವಂತಹ ಒಂದು CCTV ಫುಟೇಜ್ ಏನಿತ್ತು ಇವತ್ತು ಮಧ್ಯಾಹ್ನದಿಂದಲೂ ಕೂಡ ಆ ಒಂದು CCTVಯಲ್ಲಿ ಭಯಂಕರವಾದಂತಹ ದೃಶ್ಯ ಕೂಡ ಸರಿಯಾಗಿತ್ತು. ಆ ಹೋಟೆಲ್ನ ಒಬ್ಬರು ಕ್ಯಾಶಿಯರ್ ಆಶಿಕ್ ಅಂತೇಳಿ ಅವ್ರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆ ಘಟನೆ ಎಷ್ಟೊತ್ತಿಗಾಯಿತು, ಪರಿಸ್ಥಿತಿ ಹೇಗೆ ಸರ್? 11 ಗಂಟೆ ಆಗಿರಬೇಕು ಸರ್. ಹೇಗಿತ್ತು ಪರಿಸ್ಥಿತಿ ಸರ್, ಮಳೆ ಇತ್ತು, ಹೆವಿ ರೈನು. ನಾವು ಇಲ್ಲಿಂದ ಹುಡುಗರು ಕರೀತಾ ಇದ್ರು, ಏನೋ ಸೌಂಡ್ ಬರ್ತಾ ಇದೆ ಅಂತೇಳಿ, ಏನೋ ಗೊತ್ತಿಲ್ಲ. ಅದು ಈ ಕಡೆ ಹೋಗಿ ನೋಡಿದರೆ ಫುಲ್ ಮಣ್ಣು ಎಲ್ಲ, ಆ ಕಡೆಯಿಂದ ಮೇಲೆಯಿಂದ ಮಣ್ಣು, ಮರ, ನೀರು ಎಲ್ಲ ಒಂದೇ ಸೇರಿ ಬಂದ್ಬಿಟ್ರು ಈ ಕಡೆ. ಅಂದರೆ ಈ ಘಟ್ಟೆ ನಡೆಯೋಕ್ಕೂ ಮುಂಚೆ ಸೌಂಡ್ ಬರುವಂಥದ್ದು ಆ ರೀತಿ ಆಗಿತ್ತು ಸರ್? ಅದೇ ಒಂದು ಥರ ಬ್ಲಾಸ್ಟ್ ಥರ ಸೌಂಡ್ ಬಂದು. ಓಕೆ, ಸುಮಾರು ಎಷ್ಟು ಸಲ ಕೆಲಸ ಮಾಡ್ತೀವಿ ಸರ್ ಇಲ್ಲಿ ಈ ಒಂದು ಸ್ಥಳದಲ್ಲಿ ಸರ್? ಇವಾಗ ಸ್ಟಾಪ್ ಆಗಿತ್ತು, ವರ್ಕ್ ಏನು ನಡೀತಾ ಇರಲಿಲ್ಲ, ವರ್ಕ್ ಸ್ಟಾಪ್ ಆಗಿತ್ತು. ಅಂದರೆ ಅಲ್ಲಿ ಸ್ವಲ್ಪ ರೊಟೀನ್ ಸ್ಟಾಫ್ ಇತ್ತು ಅಂತ ಅನ್ಸುತ್ತೆ, ಒಂದು 10-15 ಜನ ಇರ್ತದೆ ಅನ್ಸುತ್ತೆ. ಅಂದರೆ ಮಳೆ ಬರದೇ ಇದ್ದರೆ ಎಷ್ಟು ಸಲ ಕೆಲಸ ಮಾಡ್ತಿದ್ರು ಸರ್ ಇಲ್ಲಿ ಅಂತ? ಮೊದಲ ಇವಾಗ ಸ್ಟಾಪ್ ಆಗಿ ಮುಂಚೆ ಒಂದು 100-105 ಜನ ಇರ್ತದೆ. ಆದರೆ ಇವಾಗ ಸ್ಟಾಪ್ ಆಗಿತ್ತು, ಒಂದು 10 ಡೇಸಿಂದ ಸ್ಟಾಪ್ ಆಗಿತ್ತು, ವರ್ಕ್ ಏನು ನಡೀತಾ ಇರಲಿಲ್ಲ. ಈ ಹೋಟೆಲ್ ಇರುವಂತಹ CCTV ಫುಟೇಜೇ ಆ ಒಂದು ಭಯಂಕರ ಘಟನೆ ತೋರಿಸ್ತಾ ಇರುವಂಥ ಸರ್? ಅದೇ ನಮ್ಮದೇ ಈ CCTV ಬಂದಿರೋದು. ಸುಮಾರು ಎಷ್ಟು ಜನ ಆದರೆ ಸೇಫ್ ಆದವ್ರು ಎಷ್ಟು ಜನ ಸರ್? ಅಲ್ಲಿ ಬೀಳ್ತಿದ್ದಾಗೆ ಸುಮಾರು ಜನ ಓಡ್ತಾರೆ ಸರ್. 3 ಜನ ಆವಾಗಲೇ ಹಾಸ್ಪಿಟಲ್ ಸೇರಿಸಿದ್ರು. ಇಲ್ಲಿ 3 ಜನ ಟ್ಯಾಂಕರ್ ಇದೆಯಲ್ಲ, ಟ್ಯಾಂಕರ್ ಡ್ರೈವರು, ಇನ್ನು 2 ಅಲ್ಲಿಂದ ಮೀನಾಕ್ಷಿ ಎಸ್ಟೇಟಿಂದ ಬಂದಿದ್ರು, ಅವ್ರನ್ನ ಕರ್ಕೊಂಡು ಹೋದ್ರು ಹಾಸ್ಪಿಟಲ್ಗೆ. ಅವ್ರಿಗೆ ಒಬ್ಬರು ಲಾರಿ ಕೆಳಗೆ ಸಿಗಾಕೋತಾರೆ, ಅಲ್ಲಿ ಏನೂ ಆಗಿಲ್ಲ ಅವ್ರಿಗೆ. ಅಲ್ಲಿ ಎಷ್ಟು ಜನ ಇರೋರು ರೆಸ್ಕ್ಯೂ ಆ ಸಂದರ್ಭದಲ್ಲಿ ತಕ್ಷಣ 10 ನಿಮಿಷಕ್ಕೆ ಎಲ್ಲ ಬಂದ್ಬಿಟ್ರು. ಫೈರ್ ಫೋರ್ಸು, ಪೊಲೀಸು ಎಲ್ಲ ಬಂದಿದ್ರು, ಮತ್ತೆ ರೆಸ್ಕ್ಯೂ ಸ್ಟಾರ್ಟ್ ಆಯಿತು. ಇವಾಗ ಏನೋ ಒಂದು 5-6 ಜನ ಸಿಕ್ಕಿದೆ ಅಂತ ಅನ್ಸುತ್ತೆ. ಎಷ್ಟು ಜನ ಬಚಾವ್ ಮಾಡಿದ್ರು ಸರ್? ಸರ್, ಒಂದು 10 ಜನ ಎಲ್ಲರೂ ಓಡೋದ್ರು ಆ ಕಡೆಗೆ. ಒಂದು ಸುಮಾರು ನನ್ನ ನೋಡೋದಕ್ಕೆ ಒಂದು 10 ಜನ ಇರ್ತದೆ, ಅದರಲ್ಲಿ ಸಿಕ್ಕಿದೆ ಅಂತ ಅನ್ಸುತ್ತೆ 5-6 ಜನ. ಇನ್ನೊಂದು 4-5 ಜನ ಇರ್ತದೆ ಅಂತ ಅನ್ಸುತ್ತೆ. ಅವರು ಎಲ್ಲ ಆಲ್ಮೋಸ್ಟ್ ಮಧ್ಯಪ್ರದೇಶ, UP, DBL. ಇಲ್ಲಿ ಲೋಕಲ್ ಯಾರೂ ಇಲ್ಲ. ಅಲ್ಲಿ DBL ಸ್ಟಾಫ್ ಎಲ್ಲ. ಕಳೆದ 2 ವರ್ಷಗಳಿಂದ ಸರ್, ಜುಲೈ 30 ಇದೇ ಸ್ಥಳದಲ್ಲಿ ಸುಮಾರು 500 ಅದೇ ಕರೆಕ್ಟು. ಜುಲೈಯಲ್ಲಿ ನಮ್ಮ ಸ್ವಲ್ಪ ಭಯ. ನಮ್ಮ ಜುಲೈಯಲ್ಲಿ ಆದರೆ ಮಳೆ, ಹೆವಿ ಮಳೆ ಬಂದರೆ ನಮಗೆಲ್ಲ ಭಯನೇ ಇಲ್ಲ. ಅಂದರೆ ಮಳ್ಳು ಬೀಳ್ತಾರೆ ಫೋರ್ಸ್ಗೆ ಲಾರಿ ಕೂಡ ಇವಾಗ ಇಲ್ಲೇ ಬರುತ್ತೆ, ಕೊಚ್ಕೊಳ್ಳೋದ ಬಂದೆ ಈ ಥರ ಆಟ ಆಡೋ ಸಾಮಾನು ಬರೋಂಗೆ ಬಂದಿದ್ರಲ್ಲ, ನೋಡಿದ್ರಲ್ಲ. ಅದೇ ಅಷ್ಟು ಅದೇ ಏನು ಭಯ ಸರ್, ಓಡೋಗ್ಬಿಟ್ಟಿದ್ರೆ ನಾವು ಅಷ್ಟೊತ್ತಿಗೆ. ನಾವು ಏನೇ ಅಷ್ಟು ಈ ಥರ ಬರೋದನ್ನು ನಾವು ಇದು ಮಾಡಿಲ್ವಲ್ಲ. ಆದರೆ ನಾವು ಅಲ್ಲಿ ನೋಡಿದ್ರು ಚೂರಲ್ಮಲ. ಆದರೆ ನಮ್ಗೆ ಅಷ್ಟು ಒಂದು ಸರಿ ಎಕ್ಸ್ಪೀರಿಯನ್ಸ್ ಇತ್ತು ಅದಕ್ಕೆ. ಇಲ್ಲ, ಇವಾಗ ಓಪನ್ ಆಗಿದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಏನು ಪ್ರತ್ಯಕ್ಷದರ್ಶಿ ಅಂದರೆ ಈ ಹೋಟೆಲ್ನ ಕ್ಯಾಶಿಯರ್ ಆಗಿರುವಂಥ ಆಶಿಕ್ ಅವರು ಹೇಳ್ತಾ ಇರುವಂಥದ್ದು. ಏನೋ ಮಣ್ಣು ಕುಸಿಯೋ ಮುಂಚೆ ಕೂಡ ದೊಡ್ಡ ಮಟ್ಟದ ಶಬ್ದಗಳು ಬರ್ತಾ ಇತ್ತು. ಆ ಶಬ್ದ ಬಂದ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿತು. ಸೊ ಆ ಸಂದರ್ಭದಲ್ಲಿ CCTV ಫುಟೇಜಲ್ಲಿ ಕೂಡ ರೆಕಾರ್ಡ್ ಆಗಿತ್ತು. ಸಾಕಷ್ಟು ಜನರು ಭಯಭೀತರಿಂದ ಇಲ್ಲಿಂದ ಕಾಲ್ಕಿತ್ತು ಓಡುವಂಥ ಕೆಲಸವನ್ನು ಮಾಡಿದ್ರು. ನಮಗೂ ಕೂಡ ಸಾಕಷ್ಟು ಭಯ ಆಗಿತ್ತು. ಆ ಮಣ್ಣು ಅಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಅವ್ರು ಹೇಳ್ತಿರೋ ಪ್ರಕಾರವಾಗಿ ಸುಮಾರು 100-150 ಜನ ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ಈ ಇಲ್ಲೇ ಕಳೆದ 2 ದಿನಗಳಿಂದ ಕೆಲಸಗಳಾಗ್ತಾ ಇರಲಿಲ್ಲ. ಸೊ ಹೀಗಾಗಿ 5 ಮೃತಪಟ್ಟಿದ್ದಾರೆ. ಇನ್ನೂ 10 ಜನರು ಈಗಾಗಲೇ ಒಳಗೆ ಸಿಲುಕಿಡ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ಈಗ ಮುಂದುವರೆದಿರೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.